हर वक्त यही बोल के आए, मल्लिकार्जुन खड़गे जी भी रहने दो या राधा कृष्णा जी भी रहने दो या दूसरे लोग भी रहने दो, हम इलेक्शन के लिए तैयार है। इसको कोई हम ज़्यादा इम्पोर्टेंस नहीं देंगे, हम इलेक्शन सीरियसली करेंगे और हम 100% जीतेंगे, उससे हमको कोई मतलब नहीं है। चुनाव बहुत अच्छा हो रहा है, प्रचार रिस्पांस बहुत अच्छा है। लोग बोल रहे हैं कब जल्दी साथ में आए और कब हम बटन दबाए और कब हमको नरेंद्र मोदी को और बार प्रधानमंत्री बनाए, ये लोगों का दिमाग में है। देखो ये टोटल मैनेजमेंट फेल हो गया है, पानी का समस्या है तो सबको मालूम है, अच्छी तैयारी नहीं की है लोग, और 9 महीने जो अभी 10 महीने वो आके हो गए, आज तक इसके बारे में डिस्कशन नहीं हुआ है, इसके बारे में चर्चा नहीं हुआ है। अब हम कभी भी ये कॉज के लिए हम उनको साथ देंगे, कैसा भी करके लोगों का जो पानी का प्रॉब्लम सॉल्व करने की। देखो गए चुनाव में हम देखे, गए चुनाव में हमारे मीडिया वाले का कैमरा फोड़कर मेरे सामने अटैक किए थे, तो वो हमको थोड़ा फियर लगता है, कुछ हो सकता है बोल के, उसके लिए प्रिकॉशन लोग बोल के बोले। इसकी शिकायत आप चुनाव आयोग से की है? शिकायत के हमने की है। सर भाजपा पार्टी की तरफ से क्या प्रिकॉशनर लिया जाएगा? पार्टी की तरफ से क्या? पार्टी की तरफ से जो कानून है भारत देश में, वो कानून के मुताबिक काम करने के लिए हम उसको जोर देंगे। तो ನಮ್ಮ ಕಾಂಗ್ರೆಸ್ ಪಕ್ಷದ ಟಿಕೆಟ್ಗಳ ಡಿಸ್ಟ್ರಿಬ್ಯೂಷನ್ ಮ್ಯಾಕ್ಸಿಮಮ್ ಟಿಕೆಟ್ಗಳು ತಮ್ಮ ಫ್ಯಾಮಿಲಿ ಮೆಂಬರ್ಗಳಿಗೆ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ. ನಾನು ಕಲಬುರಗಿದು ಮಾತಾಡ್ತಾ ಇಲ್ಲ, ಎಲ್ಲ ಎಂಟೈರ್ ಕರ್ನಾಟಕದ ಮಾತಾಡ್ತಾ ಇದ್ದೀನಿ. ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್ ರಾಜಕೀಯವಾಗಿ ಇದನ್ನು ಮಾಡ್ತಾ ಇದ್ದಾರೆ. ಇಂಥ ಅನೇಕ ಇವತ್ತು ಮತ್ತು ನಿಮ್ಗೆ ಗೊತ್ತಿದೆ, ನಮ್ಮ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳೋರಿಗೆ ಸಮರ್ಥನೆ ಕೊಡ್ತಾ ಇದ್ದಾರೆ. ಇದು ಟೋಟಲಿ ಕಂಡೆಮ್ ಮಾಡಬೇಕು, ಯಾರೇ ಇರಲಿ. ಅದನ್ನು ಇನ್ವೆಸ್ಟಿಗೇಷನ್ ಆಗುವವರಿಗೆ ತಾಳ್ಮೆ ಇರಲಾರ್ದೆ ಇವತ್ತು ಅವನು ಇನ್ನೋಸೆಂಟ್ ಅವನ ವಾಯ್ಸ್ ಇಲ್ಲ, ಅವ್ರು ಹೇಳಿಲ್ಲ ಅಂತ ಹೇಳ್ತಾರೆ, ಹೇಳಿ ಸಮರ್ಥನೆ ಮಾಡ್ಕೊಳ್ತಾರೆ. ಅದು ಕೂಡ ಖಂಡನೀಯ ವಿಷಯ. ಕಲಬುರಗಿಯಲ್ಲಿ ಟೋಟಲಿ ಲಾ ಆ್ಯಂಡ್ ಆರ್ಡರ್ ಫೇಲ್ ಆಗಿದೆ. ಟೋಟಲಿ ಲಾ ಆ್ಯಂಡ್ ಆರ್ಡರ್ ಹ್ಯಾಸ್ ಫೇಲ್ಡ್. ಜನರಿಗೆ ಮತ್ತೊಮ್ಮೆ ನೆನಪು ಮಾಡಿ ಎಲ್ಲ ಕ್ಷೇತ್ರಕ್ಕೆ ಒಂದು ಟೂರ್ ಪ್ರೋಗ್ರಾಮ್ ಹಾಕ್ಕೊಂಡಿದ್ದೀವಿ. ಅದಕ್ಕೆ ತಮಗೆಲ್ಲರಿಗೂ ನಮ್ಮ ಕೈಗೊಟ್ಟು ವಿನಂತಿ ಇದೆ, ನೀವು ನಮ್ಮ ಪ್ರೋಗ್ರಾಮ್ ಬಗ್ಗೆ ಸ್ವಲ್ಪ ಪ್ರಚಾರ ಕೊಟ್ಟು ನಾವು ನಮ್ಮ ಸಹಕಾರ ಪೂರ ಇರ್ತದೆ ನಿಮಗೆ. ನಿಮ್ಮ ಸಹಕಾರ ನಮ್ಮಲ್ಲಿರಲಿ. ಮತ್ತು ಎಲ್ಲರಿಗೂ ನಾನು ಅಪೀಲ್ ಮಾಡ್ತೀನಿ, ನಮ್ಮ ಕಾರ್ಯಕರ್ತ ಬಂಧುಗಳು ಎಲ್ಲರಿಗೆ, ನಾವು ಯಾವುದು ಕಾನೂನು ಉಲ್ಲಂಘನೆ ಮಾಡಲಾರ್ದೆ, ನಾವು ಇವತ್ತು ನಾನು ಕೂಡ 6 ಎಲೆಕ್ಷನ್ ಮಾಡಿದ್ದೀನಿ. ಇನ್ನೂವರೆಗೆ ಒಂದು ಕೇಸ್ ನಾವು ಯಾರ ಮೇಲೆ ಮಾಡಿಲ್ಲ, ನಮಗೆ ಯಾರು ಮಾಡಿಲ್ಲ. ಅದೇ ರೀತಿ ಒಂದು ಒಳ್ಳೆಯ ವಾತಾವರಣದಲ್ಲಿ ನಮಗೆ ಇದು ಕ್ಯಾನ್ವಸಿಂಗ್ ನಾವು ಮಾಡ್ತಾಯಿದ್ದೀವಿ. ಅದ್ರ ಬಗ್ಗೆ ನಿಮಗೆ ಅಪೀಲ್ ಮಾಡಲಿಕ್ಕೆ ಬಂದೀವಿ. ಮತ್ತು ನಮ್ಮ ಇವತ್ತು ಅನೇಕ ಬೆಳವಣಿಗೆ ಆಗ್ತಾಯಿವೆ. ಕೆಲವು ಸಮಸ್ಯೆಗಳು, ಭೀಕರ ಸಮಸ್ಯೆಗಳು ಇವೆ. ನಮ್ಮ ಅಫ್ಜಲ್ಪುರಲ್ಲಿ ನಾಟಿಕರವರು ಆಮರಣ ಉಪವಾಸ ಕೂತಿದ್ದಾರೆ. ನಾನು ಕೂಡ ಮುಖ್ಯಮಂತ್ರಿಗೆ ಅವ್ರಿಗೆ ಲೆಟರ್ ಬರೆದಿದ್ದೀವಿ, ಡಿ ಕೆ ಶಿವಕುಮಾರ್ಜಿ ಅವ್ರಿಗೆ ಲೆಟರ್ ಬರೆದಿದ್ದೀವಿ. ಮತ್ತು ಮಹಾರಾಷ್ಟ್ರ ಸರ್ಕಾರ ಜೊತೆ ಸಂಪರ್ಕ ಮಾಡಿ ನಮ್ಮದೇನು ಪಚಾವತ್ ಕಮಿಷನ್ ಅದ, ಅದರ ಬಗ್ಗೆ ಕಾನೂನು ಪ್ರಕಾರ ನಮ್ಮ ಹಕ್ಕೇನಿದೆ ಹಕ್ಕನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡೋಣ. ನಮ್ಮ ಸಹಕಾರ ನಿಮಗೆ ಇರ್ತಂತೇಳಿ ನಾವು ಅಲ್ಲಿ ವಿನಂತಿ ಮಾಡೀವಿ. ಇವತ್ತು ಕುಡಿಯುವ ನೀರಿನ ಸಮಸ್ಯೆ ಎಲ್ಲ ಕಡೆ ಇದೆ, ಭೀಕರ ಸಮಸ್ಯೆ. ಇವತ್ತು ನಮಗೆ ಫೋನ್ ಬರ್ತಾವೆ ಕಾರ್ಪೊರೇಷನ್ ಭಾಳ ಏರಿಯಾದಿಂದ, ಸರ್ ನಮಗೆ ನೀರು ಬರ್ತಾಯಿಲ್ಲ, ಕುಡ್ಲಿಕ್ಕೆ ನೀರಿಲ್ಲ, ಕೆಲವು ತಾರತಮ್ಯಗಳು ಮಾಡ್ತಾಯಿದ್ದಾರೆ ಅಂತ ಹೇಳ್ತಾರೆ. ನಾವು ಸರ್ಕಾರಕ್ಕೂ ಮನವಿ ಮಾಡ್ತೀವಿ,
ನಾವು ಎಲೆಕ್ಷನ್ ಇದ್ದರೂ ಕೂಡ ನಾವು ಒಂದಾಗಿ ಜನರ ಸಮಸ್ಯೆಗೆ ನಾವು ಸ್ಪಂದಿಸೋಣ. ಕುಡಿಯೋ ನೀರಿಗೆ ನಾವು ಏನೇನು ಆಗ್ತದೆ ಅದೆಲ್ಲ ಪ್ರಯತ್ನ ಮಾಡಿ ಜನರಿಗೆ ಕುಡಿಯೋ ನೀರಿನ ನಾವು ವ್ಯವಸ್ಥೆ ಮಾಡಬೇಕಾಗ್ಯದ. ಇಂಥವು ಇವತ್ತು ಅನೇಕ ವಿಷಯಗಳಿವೆ. ಅವು ಹಂತ ಹಂತವಾಗಿ ನಾವು ಸಮಸ್ಯೆ ಬಂದಾಗ ಇವತ್ತು ಬರಗಾಲ ಕೂಡ ರೈತರಿಗೆ ಕರೆಂಟ್ ಸಿಗ್ತಾಯಿಲ್ಲ ಟೈಮಿಗೆ. ಇವತ್ತು ನಾನು ಇವಾಗ ಟೈಟಲ್ ಬರುವಾಗ ಒಬ್ಬರು ಹೇಳಿದ್ರು ಫರ್ಟಿಲೈಸರ್ ಕಂಪ್ನಿಯವರು, ಸರ್ ಪರಿಸ್ಥಿತಿ ಭಾಳ ಗಂಭೀರ ಇದೆ, ರೈತರಿಗೆ ಭಾಳ ತೊಂದರೆ ಆಗಿರ್ತಾ ಇದೆ, ಇನ್ನೂ ಪರಿಸ್ಥಿತಿ ಭಾಳ ಗಂಭೀರ ಆಗ್ತದೆ, ಸರ್ಕಾರ ಎಲ್ಲ ಕ್ರಮ ತೊಗೊಳ್ಬೇಕಂತ ಹೇಳ್ತಾ ಇದ್ದಾರೆ. ಇದು ಕೂಡ ನಾವು ಸರ್ಕಾರಕ್ಕೆ ನಾವು ಆಪ್ರೇಷನ್ ಮಾಡಿ ಇವತ್ತು 45 ದಿವಸ, ಇವತ್ತು 22ನೇ ತಾರೀಕು ಮಾರ್ಚ್ ಪೂರ್ತಿ ಎಲೆಕ್ಷನ್ ಆಗೋರಿಗೆ 5ನೇ ಮೇವರೆಗೆ ನಾವು ಜೊತೆಗೆ ಕೆಲಸ ಮಾಡೋದಿದೆ. ಇವತ್ತು ಕಾಂಗ್ರೆಸ್ ಆಡಳಿತ ಭಾಳ ಕಡೆ ವೈಫಲ್ಯ ಆಗಿದೆ, ಅಭಿವೃದ್ಧಿ ಶೂನ್ಯ ಇದೆ. ಇದರ ಬಗ್ಗೆ ನಾವು ಇವು ಗ್ಯಾರಂಟಿ ಸ್ಕೀಮ್ಗಳು ಇರಲಿ, ನಾವು ಅದನ್ನು ಇದು ಮಾಡಲ್ಲ. ಗ್ಯಾರಂಟಿ ಸ್ಕೀಮ್ಗಳು ಇದ್ರೂ ಕೂಡ ಅಭಿವೃದ್ಧಿಗಾಗಿ ಕೆಲಸ ಮಾಡಬೇಕು. ಇನ್ನೊಂದು ಭಾಳ ಗಂಭೀರ ಇವತ್ತು ಎಲ್ಲ ಕಡೆ ಇವತ್ತು ನಾವೆಲ್ಲರೂ ಪ್ರೊಟೆಸ್ಟ್ ಮಾಡಬೇಕು. ಎಲ್ಲರಿಗೂ ಇವತ್ತು ಪ್ರೊಟೆಸ್ಟ್ ಅಲ್ಲ, ಸರ್ಕಾರಕ್ಕೆ ಮನವರಿಕೆ ಮಾಡಬೇಕು. ನಮ್ಮ SC ಘಟಕ SCP ಫಂಡು 11,000 ಕೋಟಿ ಅದನ್ನು ಗ್ಯಾರಂಟಿ ಫುಲ್ಫಿಲ್ ಮಾಡಲಿಕ್ಕೆ ಸರ್ಕಾರ ಯೂಸ್ ಮಾಡ್ತಾ ಇದೆ. ಅದು ನನಗೆ ಗೊತ್ತಿದೆ. ಇನ್ನೂವರೆಗೆ ನಾನು ಭಾಳ ಹಳ್ಳಿಗೆ ಹೋಗಿ ಬಂದಿದ್ದೇನೆ. ಇನ್ನೂ ಭಾಳಷ್ಟು ಕೆಲಸ ಆಗಬೇಕು. ಭಾಳಷ್ಟು ಕಡೆ ಇವತ್ತು ಸ್ಕೂಲ್ಗಳು, ರೋಡುಗಳಿಲ್ಲ. ಇವತ್ತು ಬೋರ್ವೆಲ್ ಜನರು ಕೇಳ್ತಾ ಇದ್ದಾರೆ, ಬೋರ್ವೆಲ್ ಹೊಡಿಲಿಕ್ಕೆ ದುಡ್ಡಿಲ್ಲ. ತಮ್ಮ ಎಲ್ಲ ಸ್ಕೀಮ್ಗಳು ಬ್ಲಾಕ್ ಆಗಿವೆ. 1 ಪೈಸೆ ಕೂಡ ಜನರಿಗೆ ಮುಟ್ತಾ ಇಲ್ಲ. 11,000 ಕೋಟಿ ಇದನ್ನು ಡೈವರ್ಟ್ ಮಾಡಿದ್ದಾರೆ. ಇದು ಇಟ್ ಈಸ್ ಅಗೇನೆಸ್ಟ್ ಕಾನ್ಸ್ಟಿಟ್ಯೂಷನ್. ನಮ್ಮ ಹಕ್ಕು ಮೊದಲು, ಯಾಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಈ ದಲಿತರಿಗೆ ಅಭಿವೃದ್ಧಿ ಆಗಬೇಕು, ಡೆವಲಪ್ ಆಗಬೇಕು, ಅಂದರೆ ಅವರು ಎಕನಾಮಿಕಲಿ ಡೆವಲಪ್ ಆಗಬೇಕು. ಇಂಥ ಪರಿಸ್ಥಿತಿಯಲ್ಲಿ 11,000 ಕೋಟಿ ಅವರು ಟೋಟಲಿ ಇವತ್ತು ಸರ್ಕಾರ ಡೈವರ್ಟ್ ಮಾಡಿದೆ. ಇದನ್ನು ನಾವು ಕಂಡೆಮ್ ಮಾಡ್ತೀವಿ. ಮತ್ತು ಅನೇಕ ನಿಮಗೆ ಗೊತ್ತಿದೆ, ಕಲಬುರಗಿಯಲ್ಲಿ ಟೋಟಲಿ ಲಾ ಆ್ಯಂಡ್ ಆರ್ಡರ್ ಫೇಲ್ ಆಗಿದೆ. ಟೋಟಲಿ ಲಾ ಆ್ಯಂಡ್ ಆರ್ಡರ್ ಹ್ಯಾಸ್ ಫೇಲ್ಡ್. ಇವತ್ತು ಅನೇಕ ಕೊಲೆಗಳಾಗಿವೆ. ದಿನ ಸುಳ್ಳು FIR ಹಾಕ್ತಾ ಇದ್ದಾರೆ. ಇವತ್ತು ಒಂದು ಹೆದರಿಕೆ ವಾತಾವರಣ ನಿರ್ಮಾಣ ಆಗಿದೆ. ಅದು ಕೂಡ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ, ಸ್ಟ್ರಿಕ್ಟ್ ಲಾ ಆ್ಯಂಡ್ ಆರ್ಡರ್ ಫಾಲೋ ಮಾಡಬೇಕು. ಈಗಾಗಲೇ ಎಲ್ಲ ಕೆಲವು ಕಡೆ ಸ್ಯಾಂಡ್ ಮಾಫಿಯಾ ಕೆಲಸ ಮಾಡ್ತಾ ಇದೆ. ನಮ್ಮ ಹತ್ರ ದಾಖಲಾತಿ ತಂದು ಕೊಡ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಮಂತ್ರಿ ಕ್ಷೇತ್ರದಲ್ಲಿ ಇವತ್ತು ಸ್ಯಾಂಡ್ ಮಾಫಿಯಾ ಕೆಲಸ ಮಾಡ್ತಾ ಇವೆ. ಇವೆಲ್ಲ ರಾಜ್ಯ ಸರ್ಕಾರ ಟೋಟಲ್ ವೈಫಲ್ಯವಾಗಿದೆ. ಇದರ ಬಗ್ಗೆನೂ ನಾವು ಜನರಿಗೆ ಹೇಳ್ತೀವಿ ಏನಾಗಿದೆ ಅಂತೇಳಿ. ಮತ್ತು ನೀವು ನೋಡಿರ್ಬೇಕು, ಇವತ್ತು ಅದಕ್ಕೆ ಮತ್ತೆ ನಮ್ಮ ಟೋಟಲ್ ಡೆವಲಪ್ಮೆಂಟಲ್ ಫಂಡ್ಗಳು, ಈ ಕೆಲವು ನಮ್ಮ ಸರ್ಕಾರ ಮಾಡಿದ ಫಂಡ್ಗಳು ಕೆಲಸ ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೇನೆ. 2 ದೊಡ್ಡ ಸ್ಕೀಮ್ಗಳು, ಪ್ರೋಗ್ರಾಮ್ಗಳು, ಜಲ್ ಜೀವನ್ ಮಿಷನ್ ಇತಿಹಾಸದಲ್ಲೇ ಇಂಥ ಒಂದು ಸ್ಕೀಮ್ ಬಂದಿರಲಿಲ್ಲ. ಇವು ಸ್ಕೀಮ್ಗಳು ಇವತ್ತು ಸನ್ನತಿ ಡ್ಯಾಮ್ದಿಂದ 100-120 ಹಳ್ಳಿಗಳಿಗೆ ಮತ್ತು ತಾಂಡಗಳಿಗೆ 4 ಬೆಲ್ಟಿನಲ್ಲಿ
ಮತ್ತು ಬೆಣ್ಣೆತೋರ ಬೆಳ್ಸೂರು ಮತ್ತು ವಿಲೇಜಸ್ ಅಂತೇಳಿ ಬೆಣ್ಣೆತೋರದಿಂದ 100 ಹಳ್ಳಿಗೆ 400 ಕೋಟಿ ಪ್ರಾಜೆಕ್ಟ್. ಹೋದ ವರ್ಷ 2023 ನಾವು ದಿಲ್ಲಿಗೆ ಹೋಗಿ ಸರ್ಕಾರದಿಂದ ಪರ್ಮಿಷನ್ ತೊಗೊಂಡು ಬೊಮ್ಮಾಯಿ ಸಾಹೇಬರಿಗೆ ಬೆನ್ನತ್ತಿ ಬೆಳಗಾವಿ ಕ್ಯಾಬಿನೆಟಲ್ಲಿ ಅಪ್ರೂವ್ ಆಗಿದ್ದ ಕೆಲಸ ಪೂರ ಫಂಡ್ ಎಲ್ಲ ರಿಲೀಸ್ ಆಗಿ ಆ ಕೆಲಸ ಕೂಡ ಇವತ್ತು ಪ್ರೋಟೋಕಾಲ್ ಫಾಲೋ ಮಾಡಲಾರ್ದೆ 2-3 ದಿವಸದಲ್ಲೇ ತರಾತುರಿಯಲ್ಲಿ 2 ದಿವಸದಲ್ಲಿ ಲಾಸ್ಟ್ ಟೈಮ್ನು ಮಾಡಿದ್ದೀವಿ. ಅದನ್ನು ಉದ್ಘಾಟನೆ ಮಾಡಿ ನಮ್ಮ ಸರ್ಕಾರ ಅದಾಗ ಮಾಡಿದ ಕೆಲಸಗಳು ನಾವು ಮಾಡಿದ್ದು ಅಂತ ಹೇಳಿ ಬಿಂಬಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಕೆಲಸಗಳು ನಮ್ಮ MLA ಮತ್ತಿಮೂರು ಸಾಹೇಬರು ಮಾತಾಡ್ತಾರೆ ಅದ್ರ ಬಗ್ಗೆ. ಅವು ಕೆಲಸ ಕೂಡ ಆಫೀಸ್ಗಳ ಮೇಲೆ ದಬಾವ್ ಹಾಕಿ ತಮ್ಮ ಕಾರ್ಯಕರ್ತರ ಹೆಸರ ಮೇಲೆ ಅಗ್ರಿಮೆಂಟ್ ಮಾಡಿ ಅವ್ರಿಗೆ ಕೆಲಸ ಕೊಡ್ತಾ ಇದ್ದಾರೆ. ಇಂಥ ಅನೇಕ ಸಂಗತಿ ಇವೆ. ಇವತ್ತು ಟೋಟಲ್ ಕಲಬುರಗಿಯಲ್ಲಿ ಲಾ ಆ್ಯಂಡ್ ಆರ್ಡರ್ ಫೇಲ್ ಆಗಿದೆ. ಇದ್ರ ಬಗ್ಗೆನೂ ನಾವು ನಮ್ಮ ಇದರಲ್ಲಿ ಮಾತಾಡ್ತೀವಿ. ಅದಕ್ಕೆ ಇಷ್ಟು ಹೇಳಿ ನಮ್ಮ ಮತ್ತಿಮೂಡವರು 2ನೇ ಬಾರಿ ಸದಸ್ಯರಾಗಿ ಕಳಿಸಲಿಕ್ಕೆ ನಾವೆಲ್ಲರೂ ಕೂಡ ಆಶೀರ್ವಾದ ಮಾಡಿದ್ದೀವಿ. ಬರ್ತಕ್ಕಂಥ ಮೇ 7ನೇ ತಾರೀಕು ಕೂಡ 2ನೇ ಬಾರಿಗೆ ಅವರು ಲೋಕಸಭೆ ಸದಸ್ಯರಾಗಿ 1.5 ಲಕ್ಷ ಮತಗಳಿಗಿಂತಲೂ ಅಂತರವನ್ನು ಕೂಡ ನಾವು ಗೆಲ್ಲಿಸ್ತಕ್ಕಂಥ ಕೆಲಸಗಳು ಈಗಾಗಲೇ ಕೂಡ ಜನರ ಆಶೀರ್ವಾದ ಮಾಡಲು ಕೂಡ ರೆಡಿಯಾಗಿರುವಂತಕ್ಕಂಥ ಕೂಡ ನಾವು ಹೇಳಬೇಕಾಗಿದೆ. ಇವತ್ತು ನಡೀತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅನೇಕ ಗ್ಯಾರಂಟಿಗಳಲ್ಲಿ ಕೂಡ ಈಗಲೇ ಘೋಷಣೆ ಮಾಡಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದ್ದ ಅನೇಕ ಕೂಡ ಇವತ್ತು ಜನರ ಕಟ್ತಕ್ಕಂಥ ತೆರಿಗೆ ದುಡ್ಡುಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು, ಅನೇಕ ಬೇರೆ ಕೂಡ ಇವತ್ತು ಖರ್ಚು ಮಾಡ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ. ಅದರಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಜನ ವಿರೋಧಿ ಮತ್ತು ರಾಷ್ಟ್ರ ವಿರೋಧಿ ಮಾನಸಿಕತೆ ಹಾಗೂ ಆಡಳಿತ ವೈಫಲ್ಯಗಳು ಕೂಡ ಈಗಾಗಲೇ ಕಂಡು ಕೂಡ ನಾವೆಲ್ಲರೂ ಕೂಡ ನೋಡಿದ್ದೇವೆ. ಮುಂದಿನ ದಿನಗಳಲ್ಲಿ ಅನೇಕ ಈ ಸರ್ಕಾರ ಬಂದ ಮೇಲೆ 875ಕ್ಕಿಂತ ಹೆಚ್ಚಿಗೆ ಇವತ್ತು ರೈತರ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಕೂಡ ನಾವೆಲ್ಲರೂ ಕೂಡ ನೋಡಿದ್ದೇವೆ. ಇವತ್ತು ಸಂಬಂಧಪಟ್ಟ ಮಂತ್ರಿಗಳು ಕೂಡ ಏನ್ ಹೇಳ್ತಾರೆ ಅಂತಂದ್ರೆ 5 ಲಕ್ಷ ಪರಿವಾರಕ್ಕೋಸ್ಕರ ರೈತರ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ಅಂತಕ್ಕಂಥ ಕೂಡ ಸಂಬಂಧಪಟ್ಟ ಸಚಿವರು ಕೂಡ ತಾವು ಮಾತಾಡಿ ಕೂಡ ತಾವೆಲ್ಲರೂ ಕೂಡ ಕೇಳಿದ್ದಾರೆ. ಇವತ್ತು ಅನೇಕ ಬಾರಿ ಇವತ್ತು ಚಿಂಚೋಳಿ ಆಗಿರ್ಬೋದು, ಗ್ರಾಮೀಣ ಆಗಿರ್ಬೋದು, ಇಡೀ ಜಿಲ್ಲೆಯಲ್ಲಿ ಅನೇಕ ಬಾರಿ ನಾವು ಒಸ್ತುವರಿ ಸಚಿವರು ಕೂಡ ಭೇಟಿ ಕೊಟ್ಟು ಅನೇಕ ನಮ್ಮ ಕೆಲಸಗಳು ನಮ್ಮ ಆಗ್ತಕ್ಕಂಥ ಹಿಂದಿನ ಸರ್ಕಾರದಲ್ಲಿ ಅಭಿವೃದ್ಧಿಗಳು ಆಗ್ತಕ್ಕಂಥ ಕೆಲಸಗಳು ಕೂಡ ತಡೆ ಹಿಡಿದ್ರು ಕೂಡ ಅನೇಕ ಕೂಡ ಬಾರಿ ನಾವು ಕೂಡ ಮನವಿ ಮಾಡಿದ್ರು ಕೂಡ ಅದು ಕೂಡ ಏನು ಪ್ರಯೋಜನ ಆಗಿಲ್ಲ. ಈಗ ಮುಂದಿನ ದಿನಗಳಲ್ಲಿ ಕೂಡ ನಾವು ಇಷ್ಟೇ ಹೇಳಕ್ ಬಯಸ್ತಾ ಇದ್ದೀವಿ. ಇವತ್ತು ನರೇಂದ್ರ ಮೋದಿ ಅವರು 3ನೇ ಬಾರಿ ದೇಶದ ಪ್ರಧಾನಮಂತ್ರಿಗಳಾಗಲಿಕ್ಕೆ ಗುಲ್ಬರ್ಗಲ್ಲಿಂದ ಕೂಡ ಡಾಕ್ಟರ್ ಉಮೇಶ್ ಜಾಧವ್ ಸಾಹೇಬರಿಗೆ 1.5 ಲಕ್ಷ ಮತಗಳಿಗಿಂತ ಹೆಚ್ಚಿನ ಮತಗಳನ್ನು ಹಾಕಿ ಅವ್ರಿಗೆ ಲೋಕಸಭಾ ಸದಸ್ಯರಾಗಿ ನಾವು ಕಳಿಸ್ತಕ್ಕಂಥ ಕೆಲಸ ಇರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಕಲಬುರಗಿ ಜನ ಕೂಡ ನಾವು ಕೈ ಹೋಗಿ ವಿನಂತಿ ಮಾಡ್ತಾ ಇದ್ದೀವಿ. ನಾವು 100% ಗೆಲ್ಲೇ ಗೆಲ್ತೀವಿ ಅಂತಕ್ಕಂಥ ಕೂಡ ನಮ್ಮ ಮುಖಾಂತರ ಕೂಡ ನಾವು ಹೇಳಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಇವತ್ತು ಡಾಕ್ಟರ್ ಉಮೇಶ್ ಜಾಧವ್ ಸಾಹೇಬ್ ಇದ್ದ ಮೇಲೆ ಅನೇಕ ಕೆಲಸಗಳು ಕೂಡ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇಡೀ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಅನೇಕ ಬಾರಿ ಮಾಡಿ ಕೂಡ ನಾವು ನೋಡಿದ್ವಿ. ಮತ್ತು ಇವತ್ತು ಅನೇಕ ಕೆಲಸಗಳು ಅವ್ರು ಬಂದ ಮೇಲೆ ಇವತ್ತು ಒಂದೇ ಭಾರತ್ ಟ್ರೈನ್ ಆಗಿರ್ಬೋದು, ಅನೇಕ ಕೆಲಸಗಳು ಈ ರೀತಿ ಹೇಳಬೇಕಾದ್ರೆ ಬಹಳಷ್ಟು ಕೆಲಸಗಳು ಅವ್ರ ಕೈ ಮೇಲೆ ಕೂಡ ಕೆಲಸ ಮಾಡಿದ್ದಾರೆ. ಮತ್ತೆ ಇವತ್ತಿನ ದಿನ ಈಗ ನಮ್ಮ ಜಿಲ್ಲಾ ಅಧ್ಯಕ್ಷರು ಕೂಡ ಹೇಳಿದ್ದಾರೆ ಈಗಾಗಲೇ. ಇವತ್ತು ಅವರು ನಿರಂತರವಾಗಿ 5 ವರ್ಷದಲ್ಲಿ ಒಂದಿನೂ ಕೂಡ ರೆಸ್ಟ್ ಮಾಡಲಾರದೆ ಈ ಜನರಿಗೋಸ್ಕರ, ಕೆಲಸಕ್ಕೋಸ್ಕರ, ಅಭಿವೃದ್ಧಿಗೋಸ್ಕರ ಅನೇಕ ಕೆಲಸಗಳು ಕೂಡ ಮಾಡಿದರೆ ಮುಂದಿನ ದಿನಗಳಲ್ಲಿ ಕೂಡ ಮಾಡ್ತಾರೆ ಅಂತಕ್ಕಂಥ ಕೂಡ ನಮ್ಮೆಲ್ಲರೂ ಕೂಡ ವಿಶ್ವಾಸ ಇದೆ. ನಾವೆಲ್ಲರೂ ಕೂಡ ಇವತ್ತು ಬಂದಿದ್ದೀರಿ. ನಮ್ಮೆಲ್ಲರೂ ಕೂಡ ನನ್ನ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನಾವು ಇವತ್ತು ಕಲಬುರಗಿ ಗ್ರಾಮೀಣ ಮತಕ್ಷೇತ್ರ ಪ್ರಾರಂಭ ಮಾಡಿದ್ದೇವೆ. ಮುಂದೆ ಚುನಾವಣೆ ನಡೀತಕ್ಕಂಥ 7ನೇ ತಾರೀಕು ಕೂಡ ನಾವು ಹಗಲು ರಾತ್ರಿ ತಿರುಗಾಡಿ ನಮ್ಮ ಡಾಕ್ಟರ್ ಉಮೇಶ್ ಜಾಧವ್ ಸಾಹೇಬ್ ಗೆಲ್ಲಿಸ್ತಕ್ಕಂಥ ಕೆಲಸ ನಾವೆಲ್ಲರೂ ಕೂಡ ಮಾಡ್ತೀವಿ. ಮತ್ತು ದೇಶದ ಪ್ರಧಾನಮಂತ್ರಿಗಳು ಕೂಡ 3ನೇ ಬಾರಿಗೆ ದೇಶ ಕೂಡ ಅವರು ಪ್ರಧಾನಮಂತ್ರಿಗಳು ಆಗಿ ಮುಂದುವರಿತಾರೆ ಅಂತಕ್ಕಂಥ ಕೂಡ ನಮ್ಮ ಮುಖಾಂತರ ಕೂಡ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.